ನಮಸ್ಕಾರ. ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ಏನು ಮಾಲೂರು ಹತ್ರ ಸಪ್ಲಮ್ಮ ದನಗಳ ಜಾತ್ರೆ ಅಂತೇಳಿ ವರ್ಷವೂ ಚೆನ್ನಾಗಿ ನಡೀತದಲ್ಲಿ ಘಾಟಿ ಬಿಟ್ಟರೆ ಅದೇ ಮುಂದಿನ ಒಂದು ಸ್ವಲ್ಪ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ನಮ್ಮ ಬಯಲುಸೀಮೆ ಭಾಗಕ್ಕೆ ಬಂದರೆ ಇವತ್ತು ಏನೋ ನಮ್ಮ ಘಾಟಿಯಲ್ಲಿ ಅದ್ಭುತವಾಗಿ ಒಳ್ಳೆಯ ವ್ಯಾಪಾರ ವಹಿವಾಟು ಆಗಿರ್ಬೋದು, ಬಂದಿರತಕ್ಕಂಥ ದೂರದಿಂದ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬರ್ತಿರ್ತಕ್ಕಂಥ ಹುಲ್ಲಾಗಿರ್ಬೋದು, ನೀರಾಗಿರ್ಬೋದು, ತಿಂಡಿ ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಸೊ ಅದೇ ಥರ ಇವತ್ತೇನೋ ಮಾಲೂರು ಭಾಗದ ಜಾತ್ರೆಯಲ್ಲಿ ಏನೋ ಸಪ್ಲಮ್ಮನ ಜಾತ್ರೆ ಅಂತೇಳಿ ಅಲ್ಲಿ ನಡೀತದೆ. ಯಾರೋ ಒಬ್ಬರು ಹೋಗಿ ಅಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನು 9ನೇ ತಾರೀಕು ಎಲ್ಲರೂ ಬನ್ನಿ ಜಾತ್ರೆಗೆ, 9ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಸೊ ಅಲ್ಲಿರ್ತಕ್ಕಂಥ ತಾಲೂಕು ಆಡಳಿತ, ಅಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಅವರೊಂದು ಡೇಟು ನಿಗದಿಪಡಿಸಿದರು 11ನೇ ತಾರೀಕಿಂದ ಅಂತೇಳಿ. ಸೊ ಅವರು ನಿನ್ನೆ ಪ್ರೆಸ್ ಮೀಟ್ ಕರೆದುಬಿಟ್ಟು ಹಾಗೆ ದೇವಾಲಯದ ವತಿಯಿಂದ ಅವ್ರಿಗೊಂದು ನೋಟಿಸನ್ನು ಕಳಿಸ್ಕೊಟ್ಟಿದ್ದಾರೆ, ಏನೋ 11ನೇ ತಾರೀಕಿಂದ ಬರ್ರಿ ಅಂತೇಳಿ. ಸೊ ಈ ಥರ ಮಿಸ್ಗೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಜಾತ್ರೆಗಳು ಚೆನ್ನಾಗಿ ನಡೆಯಲ್ಲ ಒಂದು. ಆಮೇಲೆ ವ್ಯಾಪಾರ ವಹಿವಾಟು ದೂರದಿಂದ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬಂದಿರ್ತಾರೆ, ಅಂಥವ್ರಿಗೆ ಗಡಿಬಿಡಿ ಆಗುತ್ತೆ. ಸೊ ಈ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಯಾರೂ. ಸೊ ಆ ಸ್ಥಳೀಯ ಮುಖಂಡರು ಇರ್ತಾರೆ, ಆ ಸ್ಥಳೀಯ ತಾಲೂಕು ಆಡಳಿತ ಇರುತ್ತೆ, ಅವ್ರು ಏನು ನಿರ್ಧಾರ ತೊಗೊತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕು. ಉದ್ದೇಶಕ್ಕೆ ಪೂರಕವಾಗಿ ನಾನೇ ಇಡೀ ಕರ್ನಾಟಕಕ್ಕೆ ನಾನೇ ಅಂತ ಹೋಗಿ ನಮ್ಮ ಘಾಟಿಯಲ್ಲೂ ಅದೇ ಥರ ಮಾಡೋಕ್ಕೆ ಬಂದ, ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ದ, ಉದ್ದೇಶಕ್ಕೆ ಪೂರಕವಾಗಿ ಡೇಟ್ ಚೇಂಜ್ ಮಾಡಿ ಅಂತ. ನಾನು ಹೇಳಿದೆ, ನೋಡಪ್ಪ ದೇವಾಲಯ ಅವರು ನಿಗದಿಪಡಿಸ್ಯಾರ ಆ ಡೇಟೇ ನಾನು ಮಾಡೋದು ಅಂತೇಳಿ ನಾವು ಅದೇ ಡೇಟ್ಗೆ ಸ್ಥಳೀಕರಲ್ಲಿ ಚರ್ಚೆ ಮಾಡಿ ಎಲ್ಲ ನಿರ್ಧಾರ ತೊಗೊಂಡಿದ್ದೀವಿ ಅಂಥೇಳಿ ಹೇಳಿ ಕಳಿಸ್ದೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡೋಕ್ಕೆ ಬಂದು ಇವತ್ತು ಅವನೇ ಹಳಗೆ ಬಿದ್ದ. ಸೊ ಇದರಲ್ಲಿ ರೀಸನ್ ಏನಂದರೆ, ಯಾರೇ ಆಗಲಿ ಒಬ್ಬ ಒಳ್ಳೆ ಕೆಲಸ ಮಾಡ್ತಾವ್ರು ಅಂತೆ ಅವ್ರು ಬೆನ್ನು ತಟ್ಟಂಥ ಕೆಲಸ ಮಾಡಬೇಕು, ಅದನ್ನ ಕಾಲು ಎಳೆ ಅಂತ ಕೆಲಸ ಮಾಡಬಾರ್ದು. ಕಾಲು ಎಳೆಯ ಕೆಲಸ ಮಾಡೋಕ್ಕೋಗಿ ಇವನೇ ಕಾಲು ಎಳ್ಕೊಂಡು ಬಿದ್ದ. ಇವತ್ತು ಅದು ಬೇಕಾಗಿತ್ತ? ಸೊ ಇಡೀ ರಾಜ್ಯದ ಹಳ್ಳಿ ರೈತರಿಗೆ ಒಂದೇ ನಾನು ಹೇಳೋದು, ದಯವಿಟ್ಟು ಏನೋ 11ನೇ ತಾರೀಕು ದೇವಾಲಯ ಆಡಳಿತ ಕಡೆಯಿಂದ ಹಾಗೆ ಸ್ಥಳೀಯ ಅಲ್ಲಿ ಇರ್ತಕ್ಕಂಥ MLA ಅವರಾಗಿರ್ಬೋದು, ಸ್ಥಳೀಯ ಮುಖಂಡರಾಗಿರ್ಬೋದು, ಏನು ನಿಗದಿಪಡಿಸಿದ್ದಾರೆ ಆ ಡೇಟ್ಗೆ ಕರೆಕ್ಟಾಗಿ ನೀವು ಜಾತ್ರೆಗೆ ಬರಬೇಕು ಅಂತೇಳಿ ನಾನು ರಾಜ್ಯದ ಹಳ್ಳಿ ರೈತರ ಪರವಾಗಿ ರಾಜ್ಯದ ರೈತರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದು ರೈತನಲ್ಲ ಅಂತೇಳಿ ಅವನೇ, ನಿನ್ನ ಕಡೆಯಿಂದ ನನಗೇನು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ನನ್ನ ರಾಜ್ಯದ ಜನ ರೈತರು ಅಂತ ಗುರುಸವ್ರೆ. ಹಾಗೆ ತಾಲೂಕು ಆಡಳಿತ ಕಡೆ ವತಿಯಿಂದ ಪ್ರಶಂಸಿ ಪತ್ರವನ್ನು ನನಗೆ ಕೊಟ್ಟಿದ್ದಾರೆ. ನಿನ್ನ ಸರ್ಟಿಫಿಕೇಟ್ ನನಗೇನು ಅವಶ್ಯಕತೆ ಇಲ್ಲ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಅತಿ ಹೆಚ್ಚಿಗೆ ಹಳ್ಳಿಕಾರ್ ಸಾಕ್ತಕ್ಕಂಥ ಯಾರು ಅಂದರೆ ರಾಜ್ಯದ ಹಳ್ಳಿ ರೈತರು. ಹಳ್ಳಿ ರೈತರಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಖಂಡಿತ ಹಳ್ಳಿ ರೈತರು ಉಳಿಸ್ತಾರೆ ಅಂತೇಳಿ ನಾನು ಉತ್ತರ ಹೇಳಿರೋದು ಹೊರತು, ನಾನು ಬೇರೆಯವರು ಹಳ್ಳಿಕಾರ್ ಹಸು ಸಾಕ್ತಾರೆ ಅವ್ರು ರೈತರಲ್ಲ ಅಂತ ಹೇಳಿಲ್ಲ. ಅವರೂ ರೈತರೇ, ಶೋಕಿಗೋಸ್ಕರ ಸಾಕ್ತಕ್ಕಂಥ ಅವರೂ ರೈತರೇ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಅತಿ ಹೆಚ್ಚಿಗೆ ಯಾರು ಸಾಕ್ತಾರೋ ಅಂದರೆ ರಾಜ್ಯದ ಹಳ್ಳಿ ರೈತರು. ಫಸ್ಟ್ ಹಳ್ಳಿ ರೈತರು ಯುವಕರನ್ನ ಬೆಳೆಸಬೇಕು, ಹಳ್ಳಿ ಯುವಕರನ್ನ ಬೆಂತಟ್ಟಂಥ ಕೆಲಸ ಮಾಡಬೇಕು. ಹಳ್ಳಿ ರೈತರನ್ನ ಮೂಲಭೂತ ಸೌಕರ್ಯಗಳು ಜಾತ್ರೆಗಳಲ್ಲಿ ಕೊಟ್ಟರೆ 100% ನಮ್ಮನ್ನು ಅವರೇ ಮೆರೆಸ್ತಾರೆ, ಅವರೇ ಬೆಳೆಸ್ತಾರೆ. ಅರ್ಥ ಆಯ್ತಾ? ಏನು ಇತ್ತೀಚಿನ ದಿನಗಳಲ್ಲಿ ಏನೋ ಅವರ ಹೇಳಿಕೆಗಳಾಗಿರ್ಬೋದು, ಹಾಗೆ ಮಾತಾಡೋ ರೀತಿ ಆಗಿರ್ಬೋದು, ಹಾಗೆ ಜನರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಉದ್ದೇಶಕ್ಕೆ ಪೂರಕವಾಗಿ ಈ ಥರ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಆ ಭಗವಂತ ನಿನ್ನೆ ಉತ್ತರ ಕೊಟ್ಟವನೇ. ಇನ್ಮೇಲಾದರೂ ಸರಿಪಡಿಸ್ಕೊಂಡ್ರೆ ಒಳ್ಳೆಯದು. ನಾನೇ ಅನ್ನೋದು ಬೇಡ, ನಾನೇ ಅನ್ನೋರು ಎಲ್ಲೋ ಹೊರಟೋಗಿದ್ದಾರೆ. ನಾವೆಲ್ಲ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಏನೋ ಆ ಸ್ಥಳೀಕರ ಮುಖಂಡರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿ ಒಂದು ಡೇಟ್ ನಿಗದಿಪಡಿದೆ. ಆ ಡೇಟ್ಗೆ ನಾನು ಕೂಡ ಬರ್ತೀನಿ. 11ನೇ ತಾರೀಕು ನಾನು ಬರೋಕ್ಕಾಗಲ್ಲ, ನಾನು 12ನೇ ತಾರೀಕು ಬರ್ತೀನಿ. ಏನೋ ಇಲ್ಲಿ ಉಚಿತವಾಗಿ ಹುಲ್ಲು ಕೊಟ್ಟಿವಿ ಘಾಟಿ ಸುಬ್ರಹ್ಮಣ್ಯದಲ್ಲಿ, ಅದೇ ಥರ ನಾನು ಕೂಡ ಅಲ್ಲಿ ಬಂದು ಒಂದು ದಿನ ಹುಲ್ಲನ್ನು ಕೊಡ್ತೇನೆ. ನಮಸ್ಕಾರ, ನಿಮ್ಮ ಹಳ್ಳಿ ರೈತ ಅಂಬರೀಷ್.